ಇವರು ನಮ್ಮವರು. ಸರ್, ನನ್ನ ಹೆಸರು ಶಿವರಂಜನ್ ಅಂತ. ನನ್ನ ಪ್ರಾಪರ್ ಬಂದು ಸಕಲೇಶ್ವರ. ನಮ್ಮ ತಂದೆ ಟೀಚರ್, ಬಟ್ ಅವರೆಲ್ಲ ಈಗ ಎಕ್ಸ್ಪರ್ಟ್ ಆಗಿದ್ದಾರೆ. ನನ್ನ ತಾಯಿ ಹೌಸ್ ವೈಫು, ನಮ್ಮ ಅಣ್ಣ ಗೌರ್ಮೆಂಟ್ ಜಾಬ್ ಮಾಡಿದ್ದಾನೆ, ನನ್ನ ತಮ್ಮ ಫಿಲಮ್ ಇಂಡಸ್ಟ್ರಿ ವರ್ಕ್ ಮಾಡ್ತಾನೆ. ನಾನು ಈ ಆರ್ಟ್ ಫೀಲ್ಡಿಗೆ ಬಂದು ಒಂದು 10 ವರ್ಷ ಆಯಿತು. 3rd ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಟೀಚರ್ ಒಬ್ಬರು ಡ್ರಾ ಮಾಡಿದ್ರು ಗೋಡೆ ಮೇಲೆ. ಆ ಬೋರ್ಡ್ ಮೇಲೆ ಮಾಡಿದ್ದು ನೋಡಿ ನನಗೆ ತುಂಬ ಇಂಪ್ರೆಸ್ ಆಗೋಯಿತು. ನಾನು ಯಾಕೆ ಆ ಥರ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಟ್ರೈ ಮಾಡಿದೆ. ಅದು ಚೆನ್ನಾಗಿ ಬಂತು. ಅದನ್ನು ಯಾರ ಕೈಲೂ ಹೇಳ್ಕೊಳ್ಳಿಲ್ಲ. ಒಂದಿನ ನಮ್ಮ ತಂದೆ ಕ್ಲಾಸ್ಗೆ ಹೋದಾಗ ಅವ್ರನ್ನ ನೋಡಿಕೊಂಡು ನಾನು ಅವ್ರು ನಿಂತಿದ್ದನ್ನ ನೋಡಿ ಬರೆದೆ. ಅವ್ರಿಗೆ ತುಂಬ ಇಷ್ಟ ಆಗಿ ನಮ್ಮ ತಂದೆಗೆ ಅವ್ರ ಟೀಚರ್ಸ್ನೆಲ್ಲ ಕರೆದು ತೋರಿಸಿದ್ರು. ಅದು ನನಗೆ ಸ್ವಲ್ಪ ಅಲ್ಲಿಂದ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಅದಾದಮೇಲೆ ಇದರಲ್ಲೇ ಏನಾದ್ರು ಮಾಡಬೇಕು ಅಂತ ನನಗೂ ಆಸಕ್ತಿ ಇತ್ತು. ಅದಾದಮೇಲೆ ನಮ್ಮ ತಂದೆ ಆರ್ಟಲ್ಲಿ ಏನಾದ್ರು ಮಾಡು ಅಂತ ಹೇಳಿದರು. ಸರಿ, ಅದು ಇಷ್ಟ ಆಗಿ ನಾನು BFA ಮಾಡೋಕ್ಕೆ ಹೋದೆ. ಟೂ ಇಯರ್ಸ್ BFA ಮಾಡಿದೆ. ಅದಾದಮೇಲೆ ನನಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಇದರಲ್ಲಿ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಆ್ಯನಿಮೇಷನ್ ಮಾಡೋಣ ಅಂತ ಆಸೆ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ಆ್ಯನಿಮೇಷನ್ ಕೋರ್ಸ್ ಮಾಡ್ತಾಯಿದ್ರು. ನಾನು ಅದನ್ನು ಮಾಡೋಣ ಅಂತ ಬೆಂಗಳೂರು ಬಂದೆ. ಬಟ್ ಟೈಮಲ್ಲಿ ನನ್ನ ತಂದೆ ಎಕ್ಸ್ಪರ್ಟ್ ಆಗೋದು. ಅದಾಗಿದ ತಕ್ಷಣ ನನಗೆ ಲೋನ್ ಆಗಲಿಲ್ಲ. ನನಗೆ ತುಂಬಾ ಪ್ರಾಬ್ಲಮ್ ಆಗೋಯಿತು ದುಡ್ಡಿಂದು. ಆ್ಯನಿಮೇಷನ್ ಕೋರ್ಸ್ ಮಾಡೋಕ್ಕೆ 2 lakhs ಕೇಳಿದರು. ಅಷ್ಟು ಒಂದ್ಸಕ್ಕೆ ನನಗೆ ಆಗಲಿಲ್ಲ. ಅದೇ ಟೈಮಲ್ಲಿ ಸ್ವಲ್ಪ ವರ್ಕ್ ಮಾಡ್ಕೊಂಡಿರೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ ಜೊತೆ ಅವ್ನ ಶಾಪಲ್ಲಿ ಹೋಗಿ ಸ್ವಲ್ಪ ವರ್ಕ್ ಸ್ಟಾರ್ಟ್ ಮಾಡಿದೆ. ಟ್ಯಾಟೂ ಅನ್ನೋದಕ್ಕೆ ಸರ್ ಒಂದು ಚಾಲೆಂಜ್. ನಾನು ಏನೇ ಒಂದು ಆರ್ಟ್ ಕಲ್ತಿದ್ರು, ಈ ಕಸ್ಟಮೈಸ್ ಪೇಂಟಿಂಗು ಅಷ್ಟೇ. ಅದೊಂದು ಟರ್ಬೋ ಚಾನಲಲ್ಲಿ ಒಂದು ಪ್ರೋಗ್ರಾಮ್ ನೋಡಿದೆ. ಆ ಪ್ರೋಗ್ರಾಮ್ ನನಗೆ ತುಂಬಾ ಖುಷಿ ಕೊಡ್ತು. ನಾನು ಯಾಕೆ ಈ ಥರ ಮಾಡಬಾರ್ದು ಅನ್ನಿಸ್ತು. ನನ್ನ ಫ್ರೆಂಡಿಗೆ ಟ್ಯಾಟೂ ಹಾಕ್ಸೋಕ್ಕೆ ಫ್ರೆಂಡ್ ಹತ್ರ ಹೋದೆ. ಅವನು ತುಂಬ ಹೀಯಾಳಿಸ್ತಾ ಮಾತಾಡಿಸ್ಬಿಟ್ಟೆ. ನಿನಗೆ ಬ್ರಷ್ ಇಟ್ಕೊಂಡು ಬರ್ದಂಗಲ್ಲ ಟ್ಯಾಟೂ ಅನ್ನೋದು, ತುಂಬಾ ಕಷ್ಟ ಇದೆ, ಅದೆಲ್ಲ ಕಲಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ನನಗೊಂದು ಚಾಲೆಂಜ್ ಬಂತು. ಯಾಕೆ ಸಾಧ್ಯ ಇಲ್ಲ, ಯಾಕೆ ಆಗಲ್ಲ, ಇವನ ಹತ್ರ ಕೇಳಿ ಕಲಿಬೋದಾ ಇಲ್ಲ ನಾನೇ ಕಲಿಬೋದಾ ಅಂದ್ಬಿಟ್ಟು ಒಂದು ಚಾಲೆಂಜ್ ತೊಗೊಂಡೆ. ನಾನು ಯಾಕೆ ಟ್ಯಾಟೂ ಕಲಿಬಾರ್ದು ಅಂತ. ಪ್ರತಿಯೊಂದು ಫೀಲ್ಡಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಈಗ ನಾನು ವರ್ಕ್ ಮಾಡ್ತಿದ್ದೀನಿ ಅಂದರೆ ಇನ್ನೊಬ್ಬ ಭಯ ಪಡ್ತಾನೆ. ನಾನೆಲ್ಲಿ ಬಿದ್ದೋಗ್ತೀನಿ ಅನ್ನೋ ಭಯ ಅವನಿಗೆ ಸ್ಟಾರ್ಟ್ ಆಗುತ್ತೆ. ನನಗಿಂತ ಚೆನ್ನಾಗಿ ಮಾಡ್ತಾನೆ ಅನ್ನೋದೊಂದು ಒಬ್ಬ ಯಾರೇ ಆಗಲಿ ಯಾವುದೇ ಕೆಲಸದಲ್ಲಾಗಲಿ ಸ್ಟಾರ್ಟ್ ಆಗುತ್ತೆ. ನನಗೆ ತುಂಬಾ ಕಷ್ಟ ಆಯಿತು ಆ ಟೈಮಲ್ಲಿ. ಅಂಗಡಿ ಮಾಡೋದು ಅಂದರೆ ನನ್ನ ಹತ್ರ ಬಂಡವಾಳ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಇನ್ನೊಬ್ಬನ ಹತ್ರ ವರ್ಕ್ ಮಾಡ್ತಾಯಿದ್ದೆ. ಬಂಡವಾಳಕ್ಕೆ ಏನು ಮಾಡೋದು, ನಾನು ಈ ಥರ ಮಾಡಬೇಕು. ಬಟ್ ಮಾಡಿದ್ದೆಲ್ಲ ಉಳಿಸಿ ಏನೋ ಒಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅಂಗಡಿ ಮಾಡೋ ಟೈಮಲ್ಲೂ ಕೂಡ ತುಂಬ ಒಂದು 3-4 ಜನಗಳಿಂದ ಪ್ರಾಬ್ಲಮ್ ಆಯಿತು. ನೀನು ಅಂಗಡಿ ಅದು ಇದು ಮಾಡಬಾರ್ದು ಅಂತ. ಬಟ್ ಅದು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಸರ್, ಸಪೋರ್ಟ್ ಅಂದರೆ ನಮ್ಮ ತಂದೆ ಕಲೆಗೆ ತುಂಬ ಬೆಲೆ ಕೊಡೋರು. ಅವರು ಸಿಂಗರ್ ಹಾಕಿದ್ರು ಮತ್ತು ಸಾಂಸ್ಕೃತಿಕ ಕಲೆಯಲ್ಲಿ ತುಂಬಾ ಅವರು ಖುಷಿ ಪಡೋರು. ನಾನು ಒಂದು ಚಿತ್ರ ಬರೆಯೋದವ್ರಿಗೆ ತುಂಬಾ ಇಷ್ಟ ಆಗೋದು. ನನ್ನ ಮಗ ಏನೋ ಮಾಡ್ತಾನೆ, ಏನೋ ಆಗ್ತಾನೆ ಅನ್ನೋದೊಂದು ಭಾಳ ಆಸೆ ಇತ್ತು ಅವರಿಗೆ. ಅವರು ನೀನೇನಾದ್ರು ಮಾಡು ಅನ್ನೋ ಒಂದು ಛಲ ತುಂಬ್ತಾಯಿದ್ರು ಕಲೆಯಲ್ಲಿ. ನನಗೆ ಅದು ಇನ್ನೂ ಮನಸ್ಸಲ್ಲಿ ಉಳ್ಕೊಂಡಿದೆ. ಇನ್ನೂ ನಾನು ಏನೋ ಮಾಡಿಲ್ಲ ಅನ್ನೋದೇ ನನಗೆ ಗಿಲ್ಟಿಯಾಗಿ ಕಾಡ್ತಾಯಿದೆ. ಸರ್, ನಾನು ಒಂದು ಕಸ್ಟಮರ್ ಹತ್ರ ಫಸ್ಟು ಅವ್ರ ಟೇಸ್ಟ್ನ ಯೋಚನೆ ಮಾಡ್ತೀನಿ. ಅವ್ರು ಯಾವ ಥರ ಯೋಚನೆ ಮಾಡ್ತಾಯಿದ್ದಾರೆ ಅವರಿಗೆ ಬಿಡ್ತೀನಿ. ನಿಮ್ಮದು ಸೆಲೆಕ್ಷನ್ ಯಾವ್ದಾದ್ರು ಮಾಡಿ ಸರ್ ಅಂತ, ನಿಮ್ದೇನಾದ್ರು ಇದ್ದರೆ ತೋರಿಸಿ ಅಂದಾಗ ಅವರು ಯಾವ್ದಾದ್ರು ತೋರಿಸಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇದೇ ಥರ ಬೇಕಾಗಿದೆ, ಇದೇ ಥರ ಯೋಚನೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಸೆಲೆಕ್ಷನ್ ತೋರಿಸಿ ನಾನು ಅವ್ರಿಗೆ ಇಷ್ಟ ಆಗೋ ಥರ ಒಂದು ವರ್ಕ್ನ ಮಾಡಿ ಕಳಿಸ್ತಾ ಇದ್ದೀನಿ ಸರ್. ರ್ಯಾಶ್ ಆಗಿರೋರು ಬರ್ತಾರೆ, ಕೂಲಾಗಿರೋರು ಬರ್ತಾರೆ. ಏನೇ ಬಂದರೂ ನಾ ತಾಳ್ಮೆಯಾಗಿದ್ದರೆ ಅವರು ತಾಳ್ಮೆಯಾಗಿರ್ತಾರೆ. ಸರ್, ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದಕ್ಕಿಂತ ನಾನು ಏನಾದ್ರು ಮಾಡಬೇಕು, ಜನಗಳಿಗೆ ಗೊತ್ತಾಗಬೇಕು, ನನ್ನ ಕಲೆ ಗೊತ್ತಾಗಬೇಕು, ಪ್ರತಿಯೊಬ್ಬರು ಇಡನ್ ಟ್ಯಾಲೆಂಟ್ಸಿಗೆ ಗೊತ್ತಾಗಬೇಕು, ಪ್ರತಿಯೊಬ್ಬರಲ್ಲಿ ಏನೇನಿದೆ ಅವ್ರ ಟ್ಯಾಲೆಂಟ್ಸ್ಗಳು ಗೊತ್ತಾಗಬೇಕು. ಸರ್, ಯಾವತ್ತೂ ಧೈರ್ಯವಾಗಿರಬೇಕು. ಯಾವುದೇ ಬಂದರೂ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಯಾವುದಕ್ಕೂ ಹೆದರಬಾರ್ದು. ಯಾವುದೇ ವರ್ಕ್ ಆಗಲಿ ಯಾವುದೇ ಆಗಲಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಅದಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ